ನನಗೆ ಅವರು ನಿಜವಾಗಿ ನನ್ನನ್ನು ನಂಬಿದ್ದು. ಹಾಗಂತ ನಾನೊಂದು ಬುದ್ಧಿವಂತಿಕೆ ಮಾಡಿದ್ದೇನೆ. ನನಗೊಂದು ಇಂಥದ್ದೇ ಒಂದು ಸ್ಥಾನ ಅಂತಿಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೊಂದು ಹುದ್ದೆ ಬೇಕಾ ಬೇಡ, ನಮಗದಿಲ್ಲ. ಯಾವ ಕೆಲ್ಸಕ್ಕೆ ನಮ್ಗೆ ಕಳಿಸ್ರು ಅಂತಿಲ್ಲ. ನಾಳೆ ಹೆಚ್ಚು ಕಡಿಮೆ ಆದ್ರೂ ಪಾಪ ಜನ ಇಲ್ಲದೆ ಹೋದ್ರೆ ಪಾಪ ಇವ್ರು ಮಾಡೋದು ಕೆಲಸ ನೀನೇ ಹೋಗೋದ್ರು ಅಂದ್ರು. ಈ ಪರಿಸ್ಥಿತಿ ಆದ್ರುಂಟಲ್ಲ, ಒಂದುಂಟು. ಈಗ ಕರ ಸಂಗ್ರಹ ಮಾಡ್ಲಿಕ್ಕೆ ಹೊರಟದ್ದು ನಾನು. ದೇಶಕ್ಕೆ ಬರಗಾಲ ಬಂದಿದೆ ನಾಡಿಗೆ. ನೋಡಿ, ಯಜಮಾನ್ರ ಹತ್ರ ಅಂತೀರಿ ನೀವು, ಯಜಮಾನ್ರು ಕರೆದು ಹೇಳಿದ್ದಾರೆ, ಹೊಡೆಸಿದ್ದೇನೆ ಡೊಂಗೂರ, ತೆರಿಗೆ ಹೆಚ್ಚು ಮಾಡಿದ್ದಾರೆ. ಬರಗಾಲ ಬಂದ ಸಂದರ್ಭದಲ್ಲಿ ತೆರಿಗೆ ಹೆಚ್ಚು ಮಾಡಿದ್ದಾರೆ. ಕಲ್ಪನೆ ಮಾಡ್ಕೊಳ್ಳಿ, ಅಲ್ಲಿ ಕೂತ್ಕೊಂಡು ಆದೇಶ ಮಾಡಿದ್ದಾರೆ ಅವರು. ಮನೆ ಬಾಗಿಲಿಗೆ ಹೋಗುದು ನಾವು. ಈಗ ಆಗುದು ಕತೆ ಏನು ಗೊತ್ತಾ? ಅಲ್ಲೋಗಿ ಹೇಳಿಸ್ಕೊಳ್ಳುದು ಯಾರು? ಅಧಿಕಾರದಲ್ಲಿದ್ದವರು. ಯಜಮಾನ್ರು ಸಿಕ್ಕುವುದಿಲ್ಲ, ನಾವು ಸಾಯ್ಬೇಕು ಹೋಗಿ. ಅವ್ರು ಊರಿನವ್ರು ಬಾಯಿ ಬಂದಾಗ ಹೇಳ್ತಾರೆ. ಈಗ ನಂಗೆ ಗೊತ್ತುಂಟು, ಆದ್ರೆ ಎಲ್ಲವರಾಗ ನಾನಲ್ಲ. ಅಧಿಕಾರಿಗಳು ಯಾವತ್ತೂ ಚಪ್ಪೆ ಸಂಕ್ರಾಂತಿ ಆಗಬಾರ್ದು, ದರ್ಪ ಇರಬೇಕು. ನಮಗೆ ಹೆದರ್ಕೊಂಡೇ ಅವ್ರು ಕಪ್ಪಗಾಣಿಕೆ ಕರವ ಕೊಡ್ಬೇಕು. ಹಾಗಾಗಿ ನಾನು ಒಬ್ಬನೇ ಹೋದ್ರೆ ಆಗುದಿಲ್ಲ. ನಾಳೆ ಅಲ್ಲಿ ಮೈ ಕೈ ಹೆಚ್ಚು ಕಡಿಮೆ ಆದ್ರೂ ಆಯ್ತು, ಮೈ ಮೇಲೆ ಕೈ ಹಾಕಿದ್ರು. ಹಾಗಾಗಿ ಜನ ತಕೊಂಡೇ ಹೋಗ್ಬೇಕು. ಹುಡುಗರಿದ್ರಪ್ಪ, ಯಾರಲ್ಲಿ ಯಾರಲ್ಲಿ ಅಲ್ಲಿ ಯಾರಿಲ್ಲ, ನಾವೊಬ್ಬನೇ. ನೀನೇ. ನೀ ಇರುವುದೇ ಇದಕ್ಕೆ ಬಿಟ್ರೆ ಮತ್ತೆ ಬೇರೆ ಅಂತ ಅಲ್ಲ. ನೀ ಒಳ್ಳೆ ಯಾರಿಲ್ಲ ಅಂತ ನಿನ್ಕಿಂತ ಕೆಳಗಿನ ಜನ ಇದ್ರನ ಮೂರ್ಖ ಶಿಖಾಮಣಿ ನಂಗೆ ಕಲಿಸ್ತೀಯನು. ಬಂದು ಒಳ್ಳೆ ಯಾರಿಲ್ಲ ಅಂದ್ರೆ ಅದಕ್ಕೆ ನಿಮ್ಮನ್ನೆಲ್ಲ ಹಾಕೊಂಡು ಮತ್ತೆ ಇದಕ್ಕೂ ಹೆಚ್ಚಿಗೆ ನೀವೇನು ಕಡಿತೀರಿ ಅಂತ ನಿಮ್ಮ ಹಾಕೊಂಡದ್ದಲ್ಲ. ನಾವು ಯಾರಲ್ಲಿ ಕೇಳಿದಾಗ ಎದ್ಕೊಂಡು ಬರುದು ನೀವಿಬ್ರೇ ಬಿಟ್ಟರೆ ಬೇರೆ ಯಾರಿಲ್ಲ. ಹಾಗಾಗಿ ಬರ್ಲಿಕ್ಕಾಗಿ ನೀನ್ ಹಂಗ್ ಕಲಿಸ್ಬೇಡ. ಭಯಂಕರ ಮಾತಾಡ್ತಲ್ಲ. ಕರ್ದದ್ಯಾಕೆ ಕೇಳಿದ್ರೆ ಬರ್ಲಿಕ್ಕೆ, ಬಂದದ್ದು ಯಾಕೆ? ಪಾಪಿ ಮೊನ್ನೆ ಸಂಬಳ ತಗೊಂತಿಯಲ್ಲ ಅದಕ್ಕೆ. ಬೇಕು ನಂಗೆ ನೀನೇ ಬೇಕು. ಸಂಬಳ ತಕೊಂಡದಕ್ಕೆ ಕೆಲಸ ಮಾಡ್ಬೇಕು, ಹೌದಲ್ವಾ? ನಿನಗಷ್ಟೇ ಅಲ್ವಾ? ನನ್ನ ಹಣೆ ಬರುವ ಅಷ್ಟೇ. ಮತ್ ನಾ ದೇಶೋದ್ಧಾರಕ್ಕೆ ನಾ ಬಂದಿದ್ದ ಎಲ್ಲ ಹಾಗೆ ತಗೊಂಡಿದ್ ನೀವು ನಮ್ಗೆ ಕೊಡ್ತೀರ. ಎಲ್ಲ ಕೊಡುದು ಅಂತ ಹೇಳಿದ್ರೆ ನಿಮ್ಗೆ ಕೊಡುದು ನಾ ತಗೊಳುದಿಲ್ಲ, ನನಗ್ ಕೊಡುದೇ ಬೇರೆ. ಹಾಗಂತ ನಿಮ್ ಕೊಡುದು ನಮ್ ಕೈಲಿ ಕೊಟ್ರೆ ಅದರಲ್ಲಷ್ಟು ನಿಮ್ಗೆ ಕೊಡ್ತೇನ. ಅದರಲ್ಲ ಮತ್ತೆ ತಿಂದ್ಕೊಂಡು ಯಜಮಾನ್ರು ಕೊಟ್ಟದ್ದಿಷ್ಟು ಆ ಕ್ರಮ ಇಲ್ಲ. ನಿಮಗೆ ಇನ್ನೂ ನಮ್ಮಲ್ಲಿ ಕೆಲಸ ನಿಮಗೆ ಗಟ್ಟಿ ಆಗ್ಲಿಲ್ಲ, ಹೌದಾ? ದಿನಗೂಲಿ ಲೆಕ್ಕದಲ್ಲಿದ್ದವರು ನೀವು. ನಾನೀಗ ಕರ್ದದ್ದು ಯಾಕೆ ಕೇಳು. ಈಗ ನಾವು ಕರ ಸಂಗ್ರಹಕ್ಕೆ ಅಂತ ಹೋಗ್ಬೇಕು. ನೆಲದ ಕರ ಅಲ್ಲಿ ಹೋದಲ್ಲಷ್ಟು ಸುಲಭ ಇಲ್ಲ. ಯಾಕೆಂತ ಹೇಳಿದ್ರೆ ಬರಗಾಲ ಬಂದಿದೆ, ಅವ್ರು ಕೊಡುವುದಿಲ್ಲ. ಹಾಗಂತ ನಾವು ಬಿಡ್ಲಿಕ್ಕಿಲ್ಲ. ಬಿಟ್ಟರೆ ನಮ್ಮನ್ನ ಈ ಕೆಲಸಕ್ಕೆ ಇಟ್ಕೊಳ್ಳುವುದಿಲ್ಲ. ಮಹಾರಾಜರು ಅಂದ್ರೆ ಹಾಗೆ, ಅವರು ಚಂದಕ್ಕೆ ನಾಳೆ ಏನಾದ್ರು ನಾಲ್ಕು ಮಾತಾಡುದಿದ್ರೆ ಬರ್ತರು, ಅನುಭವಿಸುದು ನಾವು. ನಮ್ಮ ಅಧಿಕಾರ ಇಟ್ಕೊಳ್ಬೇಕು, ನಮ್ಮದು ಜೀವನ ಆಗಬೇಕು, ಇದೆಲ್ಲ ಜಾಗ್ರತೆ ಇರಲಿ. ಮತ್ ನಿಮ್ಗುಂಟಲ್ಲ, ಈಗ ವಯಸ್ಸ ಹೋಗುದು, ಹೋಗಿ ಮಾತುಕತೆ ನಾ ತೊಡಗ್ತೇನೆ. ಮಾತಿನಲ್ಲಿ ಏನಾದ್ರು ಬಿರ್ಸಾಯ್ತು ಅಂತ ಇಟ್ಕೋ, ಏನೇ ಕೊಡುದಿಲ್ಲ. ಕೊಡದೆ ಹೋದ್ರೆ ಸೀದಾ ಹೋಗು. ಬಾ 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 ಎಂತಂದ್ರೆ ಸೀದಾ ಹೋಗುದಾ? ಹೋಗುದೇ ನೇರ. ನಿನ್ನ ಜೀವಮಾನ ಅರ್ಧ ಹಾಳು ಮಾಡ್ಕೊಂಡದ್ದೇ ಆಗಿನೇ. ಅದು ಬಿಡು. ಬಂದ ಮೇಲೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಕೆಲಸ ಮಾಡ್ಲಿಲ್ಲ ಅಂದ್ರೆ ಮರ್ಯಾದೆ ಇಲ್ಲ ನಮಗೆ. ಸಂದರ್ಭ ಹೇಗೆ ಇರಲಿ, ನಾವು ತಕ್ಕೊಂಡೇ ಬರ್ಬೇಕು. ಆಗ ನಾನು ಜೋರಾಗ್ತೇನೆ. ನಾನು ಜೋರಾಗಿ ಮಾತಿ ಬೆಳೆಯಿತು, ಮೈ ಮೇಲೆ ಕೈ ಹಾಕೋ ಪ್ರಸಂಗ ಬಂತು ಅಂತ ಇಟ್ಕೋ. ನನ್ಗೆ ಗೊತ್ತಾಯ್ತು. ಏನು ಬೆಡ್ತೀನಿ ಕೊಂದೆ ಕರ್ಸಿದ್ ನೀವು ಅಂತ. ಯಾರನ್ನ? ಬೆಡ್ತೀನಕ್ಕೆ ಬಂದದ. ಸುಮ್ಮನೆ ಇಲ್ಲ, ನೀನು ತಿನ್ಲಿಕ್ಕಲ್ಲ ಕೊಡ್ಲಿಕ್ಕೆ ಕರೆಸಿದ್. ನಾನು ಕೊಡ್ಲಿಕ್ಕ ನಾನೇನ್ ಮಾಡ್ತೇನೆ ಕೇಳು. ನೀನ್ ಮೊದ್ಲೇ ಹೊಡೆದ್ ಸಾಯ್ಬೇಡ. ನಾನು ಸಂದರ್ಭ ಬಂತು, ಅವ ಜೋರಾದ, ಏನು ಮಾಡಿದ್ರು ಕೇಳುದಿಲ್ಲ, ಮೈ ಮೇಲೆ ಬೀಳ್ತಾ ಅಂತ ಗೊತ್ತಾದಾಗ ನೀವ್ ಒಂದ್ ಕೆಲಸ ಮಾಡ್ಬೇಕು. ನೀವು ನನ್ನ ಹತ್ರ ಇದ್ದವ್ ಸ್ಮೆಲ್ ಹೋಗಿ ಅವ್ನ ಹಿಂದಿತ್ಕೋಬೇಕು. ಅದು ಸೂಚನೆ.
ಸೂಚನೆ ಹಿಂದೆ ನಿಂತ್ಕೋ ನೀನು. ನಾ ಹೇಳುದು ಗ್ರಹಿಸು, ಗಡಿಬಿಡಿ ಮಾಡಬೇಡ. ನಾ ಅವನಲ್ಲಿ ಜೋರಾಗ್ತಾ ಇರುವಾಗ ನೀ ಹೋಗಿ ಅವ್ರ ಹಿಂದೆ ನಿಲ್ಬೇಕು. ಯಾವಾಗ ನಾನು ಈ ಕಿವಿ ಕೈ ಹಾಕದ್ನ, ಯಾರ ಕಿವಿಗ? ಅವ್ರ ಕಿವಿಗ? ಪಾಪಿ ಮಗನೇ, ಅವ್ರ ಕೈ ಕಿವಿಗೆ ನಾ ಕೈ ಹಾಕೋದಿದ್ರೆ ನಿನ್ ಕರ್ಕೊಂಡು ಹೋಗುದೆ. ನಾ ನನ್ನ ಕಿವಿ ಕೈ ಹಾಕ್ತೆ, ಎಡದ್ದು ಬಲದ್ದು ಅದು ನೋಡ್ಕೊಂಡು ಸಾಯಿ ಮಾರಾಯ. ಎಡಗಿವಿ ಮತ್ತೆ ನಂಗೆ ತುರ್ಕಿ ಬಂದು ಬಲಗಿವಿ ಕೈ ಹಾಕಿದ್ರು ನೀವು ಹೋಗಿ ಹೊಡೆದ್ರು ಅವ್ರಿಗೆ. ಅದು ಪೆಟ್ಟೆ. ಅದೆಲ್ಲ ಗಡಿಬಿಡಿ ಮಾಡಬೇಡ. ಪೆಟ್ಟು ಬೀಳ್ತದೆ ಅಂದ್ಮೇಲೆ ಈ ವಿಷಯ ಬರಬೇಕು. ನಾನು ಎಡಗಿವಿ ಯಾವಾಗ ಎಳ್ಕೊಂಡ ನೀವು ಹಿಂದಿನಿಂದ ಜಾಗ ನೋಡಿ. ಒಂದ್ ವೇಳೆ ಎಡಗಿವಿನೇ ತುರ್ಕಿ ತುರ್ಸಿ ಶುರುವಾದ್ರೆ ಎಡಗಿವಿ ತುರ್ಕಿ ಶುರುವಾದ್ರೂ ತುರ್ಸ್ಕೊಳ್ಳೋದಿಲ್ಲ. ನಾನು ನಿನ್ನಾಗ ಹೆಡ್ಡಲ್ಲ ಏನ. ಈ ಕಸುಬಿನಲ್ಲಿ ಕೆಲವು ಅಡ್ಡ ಕಸುಬಿಗಳು ಅಂತಿರ್ತಾರೆ. ನನಗೆ ಹೇಳ್ದಂತ ಗೊತ್ತಾಯ್ತು. ಆ ಕೆಲಸ ನಾವು ಮಾಡುವುದಿಲ್ಲ. ಕೆಲವು ವರ್ಷ ಆಯ್ತು ಕ್ಷೇತ್ರದಲ್ಲಿ ನಾವು. ಹೌದಪ್ಪ, ನಿಮ್ದು ಕೆಲವು ವರ್ಷ ಆಯ್ತು. ನಾವು ಸುಮಾರು ಎಂತಂದ್ಯಾ ಗಟ್ಟಿಯಲ್ಲ ಇಷ್ಟೊತ್ತೊಳಗೆ ಸುಮಾರು ಮುಗಿಸಿದ್ದು. ಎಂತದ್ದು ಸುದ್ದಿ ಉಂಟು ನಂಗೆ. ನೀ ಎಷ್ಟು ವರ್ಷ ಮುಗಿಸೇ ಪಾಪ ಒಳಗೆ ಕೂತ್ಕೊಂಡು ಸತ್ತವ ನೀನು. ನಮ್ಗೆ ಸುದ್ದಿ ಉಂಟು, ಅದು ಬೇಡ. ಈಗ ಕಿವಿ ಕೈ ಹಚ್ಚಿದಾಗ ಹಿಂದೆ ಮುಂದೆ ನೋಡ್ಬೇಡ. ಸಾರ್ರಿ ಅವನಿಗೆ ಹಾ ಮತ್ ನೀ ನನಗೆ ಹೊಡೆದ್ರು ಹೊಡೆದೆ ಮಾಡೆ. ನೀವು ನಂಬುದು ಕಷ್ಟವೇ. ಸರಿ ಇದೆಯಲ್ಲ ಇವತ್ತು? ಸರಿ ಇದೆ. ಅಷ್ಟಾದ್ರೆ ಸರಿ. ಯಾಕೆ ಅಂದ್ರೆ ನಿನ್ನ ಮುಂದೆ ಬಂದ್ರೆ ಮತ್ತೆ ಕೀಟನಾಶ ಬೇಡ, ಯಾವ್ದು ಬೇಡ. ಅದೆಲ್ಲ ಮುಗಿದ ಮೇಲೆ. ಅದು ಮುಗಿದ ಮೇಲೆ ಅಂತೆ. ಯಾವಾಗ ಕೇಳಿದ್ರು ನಿನ್ನೆ ಹಾಕಿದ್ದು ಅಂತ ಕೇಳಿದ್ರೆ ಅದಲ್ಲ. ನಾನು ವ್ಯವಸ್ಥೆ ಮತ್ತೆ ಮಾಡ್ತೇನೆ ನಿನಗೆ. ಸರಿ ನಾಲ್ಕು ಬಿಡ್ಬೇಕು. ಒಂದ್ ನೆನ್ಪಿಟ್ಕೋ, ನೀವು ಪೆಟ್ಟು ಕೊಟ್ಟ ಮೇಲೆ ಅವ್ರು ತಿರುಗಿ ನಿಲ್ಲಬಾರ್ದು ಅಂತ ಜಾಗ ನೋಡಿ ಹೊಡಿಬೇಕು ನೀವು. ಯಾಕೆ ಹೇಳು? ಎದ್ದು ನಿಂತ್ರೆ ಮತ್ತೆ ನಿಮ್ಮ ಹೆಣ ನಾ ಹೊತ್ಕೊಬರ್ಬೇಕು. ಆ ಪರಿಸ್ಥಿತಿ ಮಾಡ್ಬಿಡಿ. ಜಾಗ್ರತೆ ಇರಿ. ನಮ್ಮ ಮಧ್ಯವನ್ನು ತೋರಿಸ್ಬೇಕು. ಯಾವ ಕಿವಿ? ಎಡಗಿವಿ ಕೈ ಹಾಕಿ ಹಿಂದೆ ಮುಂದೆ ನೋಡ್ಬೇಡಿ. ನಿಮ್ದೇ ಎಡಗಿವಿ? ನನ್ನ ಎಡಗಿವಿ. ಸರಿ ನೋಡ್ತಾ ಇರೋ. ಹೇಳಿ ಹೋಗುವ.